ನೋಡಿ, ನಿಮ್ಮ ಹತ್ರ ಏನಾದರೂ ವೇಸ್ಟ್ ಜಾಗ ಇತ್ತು ಅಂದರೆ ಯಾವ್ದಾದ್ರು ಬೆಳೆ ಹಾಕಬೇಕು, ಮೈಂಟೆನೆನ್ಸ್ ತುಂಬ ಕಡಿಮೆ ಇರಬೇಕು, ಒಂದು ವರ್ಷಕ್ಕೆ ಒಂದು 3 ಲಕ್ಷ 4 ಲಕ್ಷ ಆದಾಯ ಬೇಕು ಅಂದರೆ ಬೆಸ್ಟ್ ಕ್ರಾಪ್ ಬಂದ್ಬಿಟ್ಟು ಈ ಬೆಟ್ಟದ ನೆಲ್ಲಿಕಾಯಿ. ಇತ್ತೀಚಿನ ದಿನಗಳಲ್ಲಿ ಬೆಟ್ಟದ ನೆಲ್ಲಿಕಾಯಿನ ಲಾಭಗಳು ಎಲ್ಲರಿಗೂ ಗೊತ್ತಾಗಿ ತುಂಬ ಜ್ಯೂಸುಗಳಿಗೆ ಯೂಸ್ ಮಾಡ್ತಿದ್ದಾರೆ, ಮತ್ತು ಔಷಧಿ ಗುಣಗಳಿರೋದ್ರಿಂದ ತುಂಬ ಮೆಡಿಸಿನಲ್ಲಿ ಯೂಸ್ ಮಾಡ್ತಿದ್ದಾರೆ. ಸೊ ಇದಕ್ಕೆ ಮೈಂಟೆನೆನ್ಸ್ ಏನಿರೋದಿಲ್ಲ. ನೀವು ಒಂದ್ಸಲ ಪ್ಲಾಂಟೇಶನ್ ಮಾಡಿದ್ರೆ ನೀವು ವರ್ಷಕ್ಕೊಂದ್ಸಲ ಗೊಬ್ಬರ ಹಾಕಿದ್ರು ಕೂಡ ನೀವು ಈ ರೀತಿ ಬರುತ್ತೆ. ನೀವು ನೋಡ್ತಿರ್ಬೋದು ಯಾವ ರೀತಿ ಕಾಯಿ ಬಿಟ್ಟಿದೆ ಅಂತ. ಇದಕ್ಕೆ ಯಾವುದೇ ರೀತಿಯಾದ ಮೈಂಟೆನೆನ್ಸ್ ಅಷ್ಟೊಂದು ಇರೋದಿಲ್ಲ. ಸೊ ನಿಮಗೆ ಮಾರ್ಕೆಟಲ್ಲಿ 30 ರೂಪಾಯಿಂದ 40 ರೂಪಾಯಿ 50 ರೂಪಾಯಿವರೆಗೂ kg ಇದೆ. ರೈತರಿಗೆ 20 ರೂಪಾಯಿಂದ 30 ರೂಪಾಯಿ ಸಿಗುತ್ತೆ. ಸೊ ನೀವೇನಾದರೂ ಬಿಗ್ ಬ್ಯಾಸ್ಕೆಟ್ ಅಥವಾ ಮೋರ್ಗೆ ಡೈರೆಕ್ಟಾಗಿ ಹಾಕಿದ್ರೆ ಅಂದರೆ ನಿಮಗೆ 40 ರೂಪಾಯಿಂದ 50 ರೂಪಾಯಿ ಕೂಡ ಸಿಗುತ್ತೆ. ಸೊ ಇದ್ರದ್ದು ಮೈಂಟೆನೆನ್ಸ್ ಏನು ಇಲ್ಲದೆ ಇರೋದ್ರಿಂದ ನಿಮಗೆ ಆದಾಯ ಅನ್ನೋದು ಜಾಸ್ತಿ ಬರುತ್ತೆ, ಖರ್ಚು ಅನ್ನೋದು ಕಡಿಮೆ ಇರುತ್ತೆ, ಆದಾಯ ಅನ್ನೋದು ಜಾಸ್ತಿ ಬರುತ್ತೆ. ಇದ್ರದ್ದು ಮೇನ್ ಅಡ್ವಾಂಟೇಜ್ ಇದೆ, ನಿಮಗೆ ಯಾವ ವೇಸ್ಟ್ ಲ್ಯಾಂಡಲ್ಲಿ ಹಾಕಿದ್ರು ಕೂಡ ಈ ಬೆಟ್ಟದ ನೆಲ್ಲಿಕಾಯಿ ಅನ್ನೋದು ಬೆಳೆಯುತ್ತೆ. ಮತ್ತೆ ಅದೇ ಅಂತಲ್ಲ, ಜನಗಳು ಕೂಡ ಆದಷ್ಟು ಬೆಟ್ಟದ ನೆಲ್ಲಿಕಾಯಿನ ಸೇವನೆ ಮಾಡಿ. ತುಂಬ ಅಂದರೆ ತುಂಬ ಆರೋಗ್ಯದ ಲಾಭಗಳಿದೆ. ಇದನ್ನ ನೀವು ಡೈರೆಕ್ಟಾಗಿ ಸೇವನೆ ಮಾಡೋಕ್ಕಾಗಿಲ್ಲ ಅಂದ್ರೂ ಕೂಡ ಇದರ ಪೌಡರ್ ಅನ್ನೋದು ಸಿಗುತ್ತೆ. ನಮ್ಮ ರೈತರು, ನಮ್ಮ ದೇಶದ ರೈತರು ಇದನ್ನ ಪೌಡರ್ ಮಾಡಿ ಬೇರೆ ದೇಶಗಳಿಗೆ ಎಕ್ಸ್ಪೋರ್ಟ್ ಮಾಡಿ ಲಕ್ಷಾಂತರ ರೂಪಾಯಿ ದುಡ್ಡನ್ನು ಮಾಡ್ತಿದ್ದಾರೆ. ಸೊ ಯುವ ರೈತರು ಏನಾದರೂ ಲೈಕ್ ವೇಸ್ಟ್ ಲ್ಯಾಂಡ್ ಇತ್ತು ಅಥವಾ ಏನಾದ್ರು ಇತ್ತು ಅಂದರೆ ಈ ಬೆಟ್ಟದ ನೆಲ್ಲಿಕಾಯಿಯನ್ನು ಬೆಳೀರಿ. ತುಂಬ ಮುಂದಿನ ದಿನಗಳಲ್ಲಿ ಡಿಮ್ಯಾಂಡ್ ಅನ್ನೋದು ಜಾಸ್ತಿ ಆಗುತ್ತೆ. ಸೊ ಗಿಡಗಳೇನಾದರೂ ಬೇಕಿತ್ತು ಅಂದರೆ ಈ ಕೆಳಗಡೆ ಕಾಣ್ತಿರುವಂಥ ಕಾಂಟ್ಯಾಕ್ಟ್ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ, ಅಥವಾ ಗೂಗಲಲ್ಲಿ ನಂದಿನಿ ಹೈಟೆಕ್ ನರ್ಸರಿ ಅಂತ ಸರ್ಚ್ ಮಾಡಿ. ನಿಮ್ಗೇನಾದರೂ ಮೈಸೂರು ಸುತ್ತಮುತ್ತಲು ಆ ಥರ ಏನಾದರೂ ಪ್ಲಾನ್ ಮಾಡ್ತಿದ್ರು ಕೂಡ ಇವರು ಹೋಮ್ ಡೆಲಿವರಿಯನ್ನು ಕೊಡ್ತಾರೆ.